ರೈತ ಬಂಧುವರೇ ನಮಸ್ತೆ. ನಾನು ನಿಮ್ಮ ಸಾವಯವ ಕೃಷಿಕ ಸಡಕ್ ನಮ್ದು ಚಿಕ್ಕೇರಿಯೂರು ಗ್ರಾಮ, ಎಚ್.ಡಿ. ಕೋಟೆ ತಾಲೂಕು, ಮೈಸೂರು ಡಿಸ್ಟಿಕ್. ನಾವು ಸತತವಾಗಿ ಒಂದು 6 ವರ್ಷದಿಂದ ಸಾವಯವ ಕೃಷಿ ಮಾಡ್ತಾ ಇದೀವಿ. ಅದರಲ್ಲಿ ನೀವು ಕಾಣ್ತಿರತಕ್ಕಂಥದ್ದು ಇದು ಬಿಲ್ವ ರಸಾಯನ. ಆ ಇದು ಬಿಲ್ಪತ್ರೆ ಅದು ತಿರುಳಿರುತ್ತಲ್ಲ ಅದು. ಇದು ರೆಡಿ ಮಾಡಿ ಆಲ್ಮೋಸ್ಟ್ ಖಾಲಿಯಾಗಿ ಬಂದಿದೆ. ಸ್ವಲ್ಪ ಕ್ಯಾನ್ಗಳಲ್ಲಿ ಎತ್ ಮಡಗಿದೀವಿ. ಅಲ್ಲಿರೋಂಥದ್ದು ಕ್ಯಾನ್ಗಳಲ್ಲಿ ತುಂಬ ಮಡಗಿದೀವಿ. ಇದು ನಿಮ್ಗೆ ತೋರಿಸ್ಬೇಕು ಅಂದ್ಬಿಟ್ಟು ಪ್ರತ್ಯಕ್ಷತೆಯಾಗಿ ಓಪನ್ ಮಾಡಿ ಮಡಗಿದೀವಿ. ಇದನ್ನ ನಾವು 1:3:10 ಪ್ರಮಾಣದಲ್ಲಿ ಬಿಲ್ಪತ್ರ ರಸಾಯನ ರೆಡಿ ಮಾಡ್ಕೊಬಹುದು. ಒಳ್ಳೆ ಗ್ರೋತ್ ಪ್ರಮೋಟ್ರು, ಒಳ್ಳೆ ಇದು ಪೊಟ್ಯಾಸ್ ಅಂಶನ ಚೆನ್ನಾಗಿ ಗಿಡಗಳಿಗೆ ಒದಗಿಸುತ್ತೆ. ಮತ್ತೆ ಒಳ್ಳೆ ರೀತಿಯಿಂದ ಗಿಡಗಳು ಕೂಡ ಬೆಳವಣಿಗೆಯನ್ನು ಸಾಕಷ್ಟು ಇರುತ್ತೆ. ಮತ್ತೆ ಇದು ಬಳಸೋದ್ರಿಂದ ನಮ್ಗೆ ಇಳುವರಿ ಡಬಲ್ ಅಲ್ಲ ತ್ರಿಬಲ್ ಆಗುತ್ತೆ. ಅಷ್ಟೊಂದು ಪವರ್ಫುಲ್ ಇದು ಬಿಲ್ಪತ್ರೆ ರಸಾಯನ. ಇದು ನಾವು 50 kg ಬಿಲ್ಪತ್ರೆಕಾಯಿನ ಕಿತ್ಕೊಂಡ್ಬಂದು ಒಂದ್ 200 ಲೀಟರ್ ಡ್ರಮ್ಗೆನೆ ರೆಡಿ ಮಾಡಿದೀವಿ. ನೋಡಿ, ಇದೆಲ್ಲ ಚಚ್ಚಿ ಲಾಸ್ಟ್ ಅಲ್ಲಿ ಉಳ್ಕೊಂಡಿರತಕ್ಕಂತಹ ಸಿಪ್ಪೆ ಲಾಸ್ಟ್ ಅಲ್ಲಿ ಉಳ್ಕೊಂಡಿರೋದು ಅಷ್ಟು ಬಳಸ್ಕೊಂಡಿದೀವಿ. ಇದನ್ನ ನಾವು ಸ್ಪ್ರೇ ಕೊಟ್ರೆ 3 ml, ಟ್ರೆಂಚಿಂಗ್ ಕೊಟ್ರೆ 1 ಲೀಟರ್ಗೆ 10 ml ಗಂಟ ಬಳಸ್ಕೊಬಹುದು. ಒಳ್ಳೆ ಚೆನ್ನಾಗಿರುತ್ತೆ. ಗಿಡದ ಬೆಳವಣಿಗೆ ಪ್ರತಿಯೊಂದು ಹಂತದಲ್ಲೂ ಚೆನ್ನಾಗಿರುತ್ತೆ. 1 kg ಬೆಲ್ಲ, 3 kg ಬಿಲ್ಪತ್ರೆಕಾಯಿ, 10 ಲೀಟರ್ ನೀರು ನೀವು ರೆಡಿ ಮಾಡ್ಕೊಳತಕ್ಕಂತಹ ಅನುಪಾತ ಈ ರೀತಿ ನಾವು ರೆಡಿ ಮಾಡ್ಕೊಂಡಿದೀವಿ. ಮತ್ತೆ ಇದು ನಾನು 200 ಲೀಟರ್ ಅಷ್ಟು ಸಾಕಷ್ಟು ಮಾಡ್ಕೊಂಡಿದ್ದೆ. ನನಗೆ ಬಿಲ್ಪತ್ರೆಕಾಯಿ ಸಿಕ್ಕಿತ್ತು. ಈಗ ಆಲ್ರೆಡಿ ಬಳಸ್ಕೊಂಡ್ಬಿಟ್ಟು ಇನ್ನೊಂದ 50 ಲೀಟರ್ ಅಷ್ಟು ನನಗೆ ಇನ್ನೊಂದ್ 40 ಲೀಟರ್ ಅಷ್ಟು ಮಿಕ್ಕಿದೆ. ಮತ್ತೆ ಇದು ಕಾಯಿನ ವೇಸ್ಟ್ ಇರೋಂತ ಕಾಯಿನ ಏನ್ ಮಾಡ್ತೀನಿ, ಈಗ ನನಗೆ ವೇಸ್ಟ್ ಕಂಪೋಸರ್ ಕಲ್ಚರ್ ರೆಡಿ ಮಾಡ್ತಿದ್ದೀನಿ. ಅದ್ರೊಳಗಡೆ ಹಾಕ್ಬಿಟ್ಟು ನಂತರದಲ್ಲಿ ಪುನಃ ಇದನ್ನ ಇನ್ನೊಂದು 15 ದಿನ ಬಿಟ್ಕೊಂಡು ನೆಕ್ಸ್ಟ್ ಇದನ್ನ ಬಳಸ್ಕೊಂತೀನಿ. ಇದ್ರಲ್ಲಿರೋ ಅಂಶನು ಅದ್ರಲ್ಲಿ ಚೆನ್ನಾಗಿ ಸಿಗುತ್ತೆ. ಬಿಲ್ವ ರಸಾಯನ ಅಂತ ಹೇಳ್ತಾ ಇದೀರಿ ನೀವು. ಬಿಲ್ವ ರಸಾಯನ ರೆಡಿ ಮಾಡ್ಬೇಕಾದ್ರೆ ಒಂದ್ ಡ್ರಮ್ ಅಲ್ಲಿ ಎಷ್ಟು ಲೀಟರ್ ನೀರ್ ಇರಬೇಕು ಸರ್? ಬಿಲ್ವ ರಸಾಯನ ಮಾಡೋದಕ್ಕೆ ನಮ್ಗೆ ಬಿಲ್ಪತ್ರೆಕಾಯಿ ಎಷ್ಟು ಸಿಗ್ತವೆ ಅನ್ನೋ ಪ್ರಮಾಣದ ಮೇಲೆ ಹೋಗುತ್ತೆ ಸರ್. ಈಗ 100 ಲೀಟರ್ ನೀರ್ಗೆ ಎಷ್ಟು ಬಿಲ್ಪತ್ರೆಕಾಯಿ ಅದು ಸರ್? 100 ಲೀಟರ್ ನೀರ್ಗೆ ನಿಮ್ಗೆ ಅಲ್ಲಿಗೆ ಒಂದ 25 kg ಇಂದ 30 kg ಬಿಲ್ಪತ್ರೆಕಾಯಿ ಬೇಕಾಗುತ್ತೆ. ಬಿಲ್ಪತ್ರೆಕಾಯಿ ಬಿಲ್ಪತ್ರೆ ಹಣ್ಣು ಸರ್. ಬಿಲ್ಪತ್ರೆಕಾಯಿ 2 ಆಗುತ್ತೆ. ಕಾಯಿ ಚೆನ್ನಾಗಿ ಚೆಚ್ಚಬೇಕು. ಅದನ್ನ ಚೆನ್ನಾಗಿ ಚೆಚ್ಚಿ ಪುಡಿ ಮಾಡಿ ಅದನ್ನ ನಂತರ ಡ್ರಮ್ ಒಳಗೆ ಹಾಕ್ಬೇಕು. ಅಲ್ಲ, ಚೆನ್ನಾಗಿ ಚೆಚ್ಚಿ ಪುಡಿ ಮಾಡಿ ಎತ್ತಿಟ್ಕೋಬೇಕು. ಡ್ರಮ್ ಒಳಗೆ ನೀರ್ ಒಳಗಡೆ ಎಷ್ಟು ಕೆಜಿ ಬೇಕು ಸರ್? ಅದು ಈಗ ನೀವು 100 ಲೀಟರ್ ಪ್ರಮಾಣ ಕೇಳ್ತಿದ್ರೆ ಒಂದ್ 30 kg ಬೇಕು. ಮತ್ತೆ ಆಮೇಲೆ ಇದಕ್ಕೆ ಸರ್ ಬೆಲ್ಲ ಒಂದ 5 kg ಬೆಲ್ಲ ಬೇಕಾಗುತ್ತೆ. 5 kg ಬೆಲ್ಲ. 5 kg ಬೆಲ್ಲ. ಫಸ್ಟ್ ನೀರಿಗೆ ಯಾವ್ದು ಹಾಕ್ಬೇಕು ಸರ್? ನೀರಿಗೆ ಬಿಲ್ಪತ್ರೆಕಾಯಿನ ಫಸ್ಟ್ ಹೆಚ್ಚಿಕೊಂಡು ನೀರೊಳಗೆ ಪುಡಿ ಮಾಡಿ ಬಿಲ್ಪತ್ರೆಕಾಯಿನ ನೀರಿಗೆ ಹಾಕ್ಬೇಕು. ಆಮೇಲೆ ಆನಂತರ ಬೆಲ್ಲನ ಮೊದ್ಲು ಒಂದ್ ಸ್ವಲ್ಪ ಇದ್ ಮಾಡ್ಕೊಂಡಿರ್ಬೇಕು, ಕರಗಿಸಿ ಇದ್ ಮಾಡಿದ್ರೆ ನಂತರ ಹಾಕ್ಬಿಟ್ಟು ಸರ್ ಏನು ತೊಂದ್ರೆ ಇಲ್ಲ ಸರ್. ಇದೇನ್ ತಿರ್ಗಿಸ್ಬೇಕು ಅಂತ ಏನು ಇದಿಲ್ಲ, ಸುಮ್ನೆ ಹಾಕಿ ಕ್ರಮ ಇಲ್ಲ. ಒಂದ್ ಡ್ರಮ್ಗೆ ಹಾಕ್ಬಿಟ್ಟು ನೆರಳಿರೋ ಜಾಗದಲ್ಲಿ ಕ್ಲೀನ್ ಆಗಿ ಕಟ್ಟಿ ಬಿಟ್ಬಿಟ್ರೆ ಸರ್ ಇದು 90 ಡೇಸ್ಗೆಲ್ಲ ರೆಡಿ ಆಗುತ್ತೆ ಸರ್. 90 ದಿನಗಳ ಕಾಲ ಬೇಕಾ? 90 ದಿನ ಬೇಕು ಸರ್. ಇದು ರೆಡಿ ಆಗ್ಬೇಕಾದ್ರೆ ಚೆನ್ನಾಗಿ ರೆಡಿ ಆಗ್ಬೇಕಾದ್ರೆ ಸರ್ 45 ದಿನ 50 ದಿನಕ್ಕೆಲ್ಲ ಬಳಸ್ತಾ ಇದ್ರೆ ಒಟ್ನಲ್ಲಿ ಸರ್ ಕ್ಲಿಯರ್ ಕಲ್ಚರ್ ರೆಡಿ ಆಗ್ಬೇಕು ಅಂದ್ರೆ ನಮ್ಗೆ 3 ತಿಂಗಳು ಕಾಯಲೇಬೇಕು. 3 ತಿಂಗಳು ಕಾಯ್ಬೇಕು. ಈ ಕಡೆ ಗೋಕೂಪ ಅಂದ್ರೆ 6 ದಿನಕ್ಕೆ ರೆಡಿ ಆಗೋಗುತ್ತೆ. 6 ದಿನಕ್ಕೆ ರೆಡಿ ಆಗುತ್ತೆ. ಇದು 45 ದಿನ ಬೇಕು. 3 ತಿಂಗಳು ಬೇಕು ಸರ್. 3 ತಿಂಗಳು ಬೇಕು. 3 ತಿಂಗಳು ಬೇಕು. ಸರಿ, ಇದು ಗೋಕೂಪ್ ಇದು ಬಿಲ್ವ ರಸಾಯನ ಅನ್ನೋದು ಗೋಕೂಪ ಮತ್ತೆ ಹೋಲ್ಸಿದ್ರೆ ಇದು ಯಾವ ರೀತಿ ಕೆಲಸ ಮಾಡುತ್ತೆ, ಯಾವ್ದು ಇದ್ರ ಬಗ್ಗೆ ಸ್ವಲ್ಪ ಇದ್ರ ಮಹತ್ವದ ಬಗ್ಗೆ ಹೇಳಿ ಸರ್. ಗೋಕೃಪ ಅಮೃತ ಹಾಲಿನ ಒನ್ ಸರ್. ಅದು ಎಲ್ಲಾ ರೀತಿಯಿಂದನೂ ಕೆಲಸ ಮಾಡುತ್ತೆ. ಅದು ಇಂಥದಂತಲ್ಲ ಸರ್, ಎಲ್ಲಾ ರೀತಿ ಪೋಷಕಾಂಶನು ಒದಗಿಸುತ್ತೆ, ಎಲ್ಲಾ ರೀತಿಯಿಂದನೂ ಕೆಲಸ ಮಾಡುತ್ತೆ. ಇದು ಸರ್ ಓನ್ಲಿ ಗ್ರೋತ್ ಪ್ರಮೋಟರ್ ಸರ್. ಗ್ರೋತ್ ಪ್ರಮೋಟರ್ ಹೆಂಗೆ ಅಂಶನೇ ಅತ್ಯಧಿಕವಾಗಿರೋದು ಸರ್. ಇದ್ರಲ್ಲಿ ಎಲೆಗಳ ಮೇಲೆ ಸಿಂಪಡಣೆ ಮಾಡೋದು ಅಷ್ಟೇನಾ? ಎಲೆಗಳ ಮೇಲೆ ಸಿಂಪಡಣೆ ಮಾಡಬಹುದು, ಮತ್ತೆ ಡ್ರಂಚಿಂಗು ಕೊಡಬಹುದು ಸರ್. ಟ್ರಂಚಿಂಗ್ ಉಪಯೋಗಿಸ್ತಿರೋದು ಎಲೆಗಳ ಮೇಲೆ ಸಿಂಪಡಣೆ ಮಾಡೋದಕ್ಕೆ, ಮತ್ತೆ ಟ್ರಂಚಿಂಗ್ ಮಲ್ಚಿಂಗ್ ಉಪಯೋಗಿಸ್ತೀರಿ. ಹೌದು ಸರ್. ಇದರಿಂದ ಫಸ್ಲು ಹೆಂಗ್ ಬರ್ತಾ ಇದೆ ಸರ್? ಫಸ್ಲು ಅಂದ್ರೆ ಸರ್ ನಮ್ಗೆ ಕಾಯಿ ಶೈನಿಂಗು, ಕಲರು, ದಪ್ಪ ಎಲ್ಲ ಚೆನ್ನಾಗಿರುತ್ತೆ ಸರ್. ಆಮೇಲೆ ಇಳುವರಿ ಈಗ ಒಂದ್ kg ಕೊಡೋ ಗಿಡ ಸರ್ ಇದು ಬಳಸಿದ್ರೆ 3 kg ಕಾಯಿ ಕೊಡುವಂತದ್ದು ಕೆಪಾಸಿಟಿ ಬರುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಸರ್. ಈ ಬಿಲ್ವ ರಸಾಯನ ತಯಾರಾದ್ಮೇಲೆ ಯಾವ ರೀತಿ ಇರುತ್ತೆ ತೋರಿಸಿ.
ಸರ್ ಬಿಲ್ವರ ರಸಾಯನ ತಯಾರಾದ್ಮೇಲೆ ಸರ್ ಹಿಂಗ್ ಬರುತ್ತೆ ಸರ್ ಹಿಂಗೆ ಹಾ. ಇಲ್ಲಿ ನೋಡಿ ಹಿಂಗ್ ತಿಳಿಯಾಗಿ ಹಿಂಗ್ ಇರುತ್ತೆ ಸರ್ ಇದು ಹಾ. ನೋಡಿದ್ರೆ ಸರ್ ಕುಡಿಬೇಕು ಅನ್ಸುತ್ತೆ ಹಾ. ಕುಡಿಬೇಕು ಅನ್ಸುತ್ತೆ ಸರ್ ಇದು ಹಾ. ಘಮ ಘಮ ಅನ್ನುತ್ತೆ. ಅಷ್ಟೊಂದು ಘಮ ಘಮ ಅನ್ನುತ್ತೆ ಸರ್ ಇದು. ಹಾ. 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 ಅಷ್ಟು ಚೆನ್ನಾಗಿರುತ್ತೆ ಹಾ. 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 ಏನು ಒಳ್ಳೇದು ಸರ್ ಎಷ್ಟು ಬಳಸ್ತೀವಿ ಅಷ್ಟು ಎಷ್ಟು ಪ್ರಮಾಣದಲ್ಲಿ ಬಳಸ್ತೀವಿ ಅಷ್ಟು ಒಳ್ಳೇದು ಏನ್ ಇದರಿಂದ ಸೈಡ್ ಎಫೆಕ್ಟ್ ಏನಿಲ್ಲ ಸರ್ ಹಾ. ಮತ್ತೆ ಸ್ಪ್ರೇ ಕೊಟ್ರೆ 3 ml ಹಾಕೊಂತೀವಿ ಹ್ಮ್. ಡ್ರನ್ಸಿಂಗ್ ಮಾಡಿದ್ರೆ ಸರ್ 10 ml ವರ್ಗುನು ಲೀಟರ್ಗೆ ಬಳಸ್ಕೊಬಹುದು ಈ ಎಲೆಗಳ ಮೇಲೆ ಇದನ್ನ ಸಿಂಪಡಣೆ ಮಾಡೋದ್ರಿಂದ ಹ್ಮ್. ಆ ಎಲೆಗಳು ಅಭಿವೃದ್ಧಿ ಹೆಂಗಾಗುತ್ತೆ, ಕೀಟ ಬಾಧೆಗಳು ಏನಾರ ಹೆಂಗೆ ಅವಾಯ್ಡ್ ಆಗುತ್ತೆ? ಸರ್ ಈಗ ನಮ್ಗೆ ಈ ಕೀಟ ಬಾಧೆ ಅನ್ನೋದು ಸರ್ ಇತ್ತೀಚೆಗೆ ನಾವು ನೋಡ್ತಾ ಇರ್ತಕ್ಕಂಥದ್ದು ಹ್ಮ್. ಮೊದ್ಲು ಯಾವ ಕೀಟ ಬಾಧೆನೂ ನಮ್ಗೆ ಯಾವ ಗಿಡ ಮರದಲ್ಲೂ ಅಷ್ಟು ಇರ್ಲಿಲ್ಲ ಹ್ಮ್. ಅಲ್ಪ ಸ್ವಲ್ಪ ಇರ್ತಿತ್ತು ಸರ್ ಅದು ನಿವಾರಣೆ ಆಗ್ತಿತ್ತು ಹ್ಮ್. ಈಗ ಏನಾಗಿದೆ ಅಂದ್ರೆ ಸರ್ ಮಣ್ಣಲ್ಲಿ ಆರ್ಗಾನಿಕ್ ಕಾರ್ಬನ್ ಇಲ್ಲಂಗ್ ಆಗ್ಬಿಟ್ಟಿದೆ ಸರ್ ಆರ್ಗಾನಿಕ್ ಕಾರ್ಬನ್ ಇಲ್ದೇ ಇರೋದ್ರಿಂದ ನಮ್ಗೆ ಹೆಂಗೆ ಸರ್ ಹಿಮೋಗ್ಲೋಬಿನ್ ಕಣಗಳು ನಮ್ ದೇಹದಲ್ಲಿ ಸರಿಯಾಗಿ ಇಲ್ಲದೆ ಇದ್ರೆ ನಾವ್ ಹೆಂಗೆ ಆರೋಗ್ಯ ತಪ್ತೀವಿ ಆ ರೀತಿನೂ ಭೂಮಿನೂ ಮಾಡಿದೀವಿ ಸರ್ ಆ ಭೂಮಿ ಆ ರೀತಿ ಶಕ್ತಿ ಗುಂದಿಸಿರೋದ್ರಿಂದ ರೋಗ ಬಾಧೆಗಳು ಜಾಸ್ತಿ ಬರುತ್ತೆ ಸರ್ ನಾವು ಮಾಡೋ ವ್ಯವಸಾಯದಲ್ಲಿ ಸರ್ ಈಗ ಅಲ್ಲಿ ಸೆಣಬ್ ಚೆಲ್ಲಿದೀವಿ ಮತ್ತೆ ಇಲ್ಲಿ ಕಾಂಪೋಸ್ಟ್ ಮಾಡ್ಕೊಂಡಿದೀವಿ ಹಿಂಗೆಲ್ಲ ಬಳಸೋದ್ರಿಂದ ಸರ್ ರೋಗ ಬಾಧೆನೆ 99% ರೋಗ ಬಾಧೆ ಇರಲ್ಲ ಸರ್ 1% ಸರ್ ಅದು ನಮ್ಗೆ ಗೋಕೃಪಾಮೃತ ಹುಳಿ ಮಜ್ಜಿಗೆ ಇಂಥವು ಗಂಜಲ ಇಂಥವು ಸಿಂಪಡಣೆ ಕೊಟ್ರೆ ಅದು ಕ್ಲಿಯರ್ ಆಗುತ್ತೆ ಸರ್ ಅಂತದೇನು ನಮ್ಗೆ ರೋಗ ಬಾಧೆ ಇದುವರೆಗೂ ಯಾವುದೇ ರೀತಿಯಿಂದನೂ ನಮ್ಗೆ ತೊಂದರೆ ಕೊಟ್ಟಿಲ್ಲ ಮತ್ತೆ ನಾವ್ ಯಾವ್ದೇ ರೀತಿ ವಿಷಕಾರಿ ರೌಂಡ್ ಅಪ್ ಆಗ್ಲಿ ಇನ್ನೊಂದಾಗ್ಲಿ ಯಾವ ಕೆಮಿಕಲ್ನು ಬಳಸಲ್ಲ ಸರ್ ಅದರಿಂದ ನಮ್ಗೆ ಭೂಮಿ ಸರ್ ಆರೋಗ್ಯವಾಗಿದ್ರೆ ಗಿಡಗಳು ಆರೋಗ್ಯವಾಗಿರ್ತವೆ ಅದು ಫಲನ ತಿಂದಂತವ್ರು ಕೂಡ ಆರೋಗ್ಯವಾಗಿರ್ತಾರೆ ಸರ್ ಇದೇ ಕಾನ್ಸೆಪ್ಟ್ ಬಿಲ್ವ ರಸಾಯನ ಬಗ್ಗೆ ಬೇರೆ ರೈತರು ಏನಾದ್ರು ಮಾಡ್ಬೇಕು ಅಂತ ಆಸಕ್ತಿ ವಹಿಸಿ ನಿಮ್ಗೆ ಮೊಬೈಲ್ ಕರೆ ಮಾಡಿದ್ರೆ ಹಾ. ನೀವು ಎಲ್ಲಾ ರೀತಿನೂ ಸಹಕಾರ ಕೊಡಿ ಅವ್ರಿಗೆ. ತೊಂದ್ರೆ ಇಲ್ಲ ಸರ್ ಏನೇ ವಿಷಯ ಕೇಳಿದ್ರು ಕೂಡ ನಾವು ಅವ್ರಿಗೆ ಮಾಹಿತಿ ಕೊಡ್ತೀವಿ ನನ್ನ ದೂರವಾಣಿ ಸಂಖ್ಯೆನೂ ಕೂಡ ಹೇಳ್ತೀನಿ ರೈತರು ಇದ್ ಮಾಡ್ಕೊತೀನಿ 76 76 81 65 98 ನನ್ನ ಹೆಸರು ಸಡಕ್ ಸರಿ